ಅವತ್ತು ರಾತ್ರಿ ಡಿಸೆಂಬರ್ 31 ಗಡಿಯಾರದ ಮುಳ್ಳು 12ಕ್ಕೆ ತನ್ನ ಹೆಜ್ಜೆಯನ್ನು ಬದಲಿಸಿತ್ತು. ಒಮ್ಮೆಲೆ ಪಟಾಕಿ ಸಿಡಿದಿದ್ದವು. ಅಬ್ಬರದ ಕೂಗಿಗೆ ಚಂದ್ರ ಮೋಡಗಳ ಒಳಗೆ ತಲೆ ಹುದುಗಿಸಿದಂತಿತ್ತು. ಅಂದುಕೊಂಡ ಕೆಲಸಗಳಿಗೆ ಒಂದೊಂದಾಗಿ ನಂಬರು ಸಿಕ್ಕಿ ಸಾಲಾಗಿ ಶಿಸ್ತಿನ ಪಟ್ಟಿಯಾಗಿದ್ದವು. ಮೊಬೈಲಿನ ಪರದೆಗೆ ನಿದ್ದೆ ಇರಲಿಲ್ಲ. ಮೊದಲ ಜಾವದವರೆಗೂ ಬೆಳಗುತ್ತಲೇ ಇದ್ದದು. ಘನ ದ್ರವ ಅನಿಲ ಯಾವ ರೂಪದಲ್ಲಿರದಿದ್ದು ಇನ್ಬಾಕ್ಸನ್ನು ತುಂಬಿಸುತ್ತಿದ್ದವು ಮೆಸೇಜುಗಳು. ಒಬ್ಬರಿಂದೊಬ್ಬರಿಗೆ ದಾಟುತ್ತಾ ಒಕ್ಕೂಸಿಸ್ತು. ಅದೊಂದು ಸಾಂಕ್ರಾಮಿಕತೆ. ಮನಸ್ಸಿಂದ ನೆನಪಿಸಿ ಮಾತಿಗೆ ಸಿಕ್ಕೋ ಶುಭಾಶಯ ವಿನಿಮಯ ಮಾಡಿಕೊಂಡವರೆಷ್ಟೋ. ಮಾತಾಗಿಯೂ ಕೂಡ ಖಾಲಿಯಾಗಿಯೇ ತಾಕಿದವರೆಷ್ಟು. ಇಡೀ ದಿನ ಕೇಕು ಚಾಕ್ಲೇಟುಗಳಲ್ಲಿ ಸವರಿ ಹೋಗಿ ಹೊಸ ವರ್ಷದ ಸಿಹಿ ಒಂದೇ ದಿನಕ್ಕೆ ದುಬಾರಿ. ಬೆಳಗಿನ ಉಪಹಾರ ಮಧ್ಯಾಹ್ನದೂಟ ಮುಗಿದು ಸಂಜೆಯ ಚಹದ ಹೊತ್ತಿಗೆ ಸೂರ್ಯ ಕಂತಿದ. ರಾತ್ರಿಯ ಹಣ್ಣು ರಸಾಯನದೊಂದಿಗೆ ಹೊಸದೆಂದುಕೊಂಡದ್ದಕ್ಕೆಲ್ಲ ಹಳತು ಅಡರುತ್ತಾ ಹೋದಂತೆ ಸಾಮಾನ್ಯ ದಿನಚರಿ ಕಂಡುಬಿಡುತ್ತಿತ್ತು ಗಳಿಗೆಗಳಿಗೆ. ದಿನಗಳು ಸಂಕ್ರಮಣ, ಶಿವರಾತ್ರಿ, ಯುಗಾದಿ, ಗಣೇಶ ಹಬ್ಬ, ದಸರಾ, ದೀಪಾವಳಿಗಳು. ಯಾರದೋ ಮದುವೆ, ಇನ್ಯಾರದೋ ಪೂಜೆ, ಮತ್ತಾರದೋ ಪಾರ್ಟಿ, ಅಲ್ಲಿ ಯಾರದೋ ಸಾವು, ಮತ್ತಾವುದೋ ಹುಟ್ಟು. ಹೀಗೆ ವ್ಯಸ್ತ. ಆ ಕ್ಷಣವಷ್ಟೇ ಬದುಕುವ ನಮಗೆ ಪರಂಪರೆಯ ಕೊಂಡಿ ಕಳಚುವುದಾಗಲಿ, ಭವಿಷ್ಯತ್ತಿನ ಕನಸು ಕದಡುವುದಾಗಲಿ ದುಬಾರಿ ಅನ್ನಿಸುವುದೇ ಇಲ್ಲ. ಈಗ ಕ್ರಿಸ್ಮಸ್ ಕಳೆದು ಕಣ್ಮುಂದೆ ನಿಂತಿದೆ ಮತ್ತೊಂದು ಹೊಸತು ಎಂಬ ವರ್ಷ. 2025ರ ಮುಖ ಹೊತ್ತು. ನಕ್ಕು ಕೈಚಾಚಿ ಕರೆದುಕೊಂಡೆ ಒಳಗೆ ಈಗಷ್ಟೇ. ಪಟಾಕಿಯ ಸದ್ದಿಗೆ ಕಿವಿ ಮುಚ್ಚಿಕೊಂಡೇ ಒಳಗೆ ಬಂತು. ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿ ಸೋಫಾದೆಡೆ ಕೈ ತೋರಿಸಿದೆ. ಮುದುಡಿಸಿದ್ದ ಮೈಯನ್ನು ಅಗಲಿಸಿ ಕೂತಿತು ಕೊಂಚ ನಿರಾಳವಾಗಿ. ಏನೋ ಹುಡುಕಾಟವಿತ್ತು ಕಣ್ಣಲ್ಲಿ. ಡೈನಿಂಗ್ ಟೇಬಲ್ಲಿನ ಮೇಲಿದ್ದ ಈಗಷ್ಟೇ ಆರಿದ ಕ್ಯಾಂಡಲ್ಗಳ ವಾಸನೆ ಹತ್ತಿಸಿಕೊಂಡ ಕೇಕಿನ ತುಂಡೊಂದನ್ನು ತಂದು ಮುಂದೆ ಹಿಡಿದೆ. 20 ಯಾರ ಬಾಯಿಗೆ ಬಿದ್ದಿತ್ತೋ, 25 ಮಾತ್ರ ಉಳಿದಿತ್ತು. ಅದು ಮುಟ್ಟಲೂ ಇಲ್ಲ ಕೇಕಿನ ತುಂಡನ್ನು. ಮೊದಲೆಲ್ಲ ನಾ ಬಂದದ್ದು ಬದಲಾವಣೆಗೆಂದುಕೊಳ್ಳುತ್ತಿದ್ದೆ. ಬಂದದ್ದು ಗೊತ್ತಾಗುತ್ತಲೂ ಇರಲಿಲ್ಲ. ಕಳೆದ 20-30 ವರ್ಷ ಕೇಕು ನನ್ನ ಪ್ರತಿನಿಧಿಯಾಗಿದೆ. ಆದರೆ ಯಾವ ಕೇಕಿನ ತುಕುಡಿಯೂ ಅದರ ರುಚಿಯೂ ಬದಲಾಗಲೇ ಇಲ್ಲ. ಬಣ್ಣ ಮಾತ್ರ ಮುಖ ಬದಲಿಸುತ್ತಲೇ ಇದೆ ಎನ್ನುತ್ತಾ ಕೇಕಿನ ತುಂಡನ್ನು ಬದಿಗಿರಿಸಿ ಎದ್ದು ನಿಂತಿತು ಹೊಸ ವರ್ಷ. ಮತ್ತೇನು ಬೇಕು? ಎದ್ದು ನಿಂತು ಕೇಳಿದೆ ಗಾಬರಿಗೊಂಡ ನಾನು. ಎಲ್ಲಿ ಕೆಲಸಗಳ ಪಟ್ಟಿ? ಅದರ ಧ್ವನಿಯಲ್ಲಿ ಒಂದು ಖಚಿತತೆ. ತಾಯಿಲಿ ನಾನು ನಡೆಯಬೇಕು ನಿನ್ನೊಟ್ಟಿಗೆ. 25ರ ಪಟ್ಟಿ ಅಲ್ಲಿಯೇ ಉಳಿದು
75ಕ್ಕೂ ಭಾರವಾಗುವುದು ಬೇಡ. ಪಟ್ಟಿ ಹಗುರಾದೀತೆಂದು ಧೈರ್ಯವಾಗಿ ಅದರ ಕೈಗಿತ್ತು. ಹ್ಯಾಪಿ ನ್ಯೂ ಇಯರ್ ಅಂದೆ. ನನ್ನ ಕೈಯಲ್ಲಿ ತನ್ನ ಅಂಗೈ ಅದುಮಿ 2025ರ ಮುದ್ರೆ ಮೂಡಿಸಿ ಮರೆಯಾಯಿತು. 25ನ್ನು ಬೆಳಗಿಸಿಕೊಳ್ಳುವ ಜವಾಬ್ದಾರಿಯನ್ನು ನನ್ನ ಕೈಗಿತ್ತು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಧನ್ಯವಾದ.